ಆ ವೃದ್ಧೆ ಮಾಡಿದ ತಪ್ಪೇನು? ಒಮ್ಮೆ ಇದ್ದಕ್ಕಿದ್ದಂತೆ ನದಿಯಲ್ಲಿ ಪ್ರವಾಹ ಉಂಟಾಯಿತು. ಆ ನದಿ ಪಾತ್ರದಲ್ಲಿ ವಾಸಿಸುತ್ತಿದ್ದ ಜನರೆಲ್ಲ ತಮ್ಮ ತಮ್ಮ ಮನೆಯನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ತೆರಳತೊಡಗಿದರು. ಆದರೆ ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದ ವೃದ್ಧೆಯೊಬ್ಬಳು, ಅವರೆಲ್ಲ ಹೋದರೆ ಹೋಗಲಿ, ನಾನು ನಂಬಿರುವ ದೇವರು ನನ್ನ ಕೈಬಿಡುವುದಿಲ್ಲ, ಅವನು ಯಾವಾಗಲೂ ನನ್ನ ಸಹಾಯಕ್ಕಿರುತ್ತಾನೆ, ಈಗಲೂ ರಕ್ಷಿಸುತ್ತಾನೆ ಎಂಬ ಭರವಸೆ ನನಗಿದೆ ಎಂದುಕೊಳ್ಳುತ್ತಾ ಯಾರೆಷ್ಟೇ ಕರೆದರೂ ಸ್ವಲ್ಪವೂ ಅಲುಗಾಡದೆ ಅಲ್ಲಿಯೇ ಕುಳಿತಳು. ವೃದ್ಧೆಯನ್ನು ಕರೆದೊಯ್ಯಲು ರಕ್ಷಣಾ ಪಡೆಯ ಸಿಬ್ಬಂದಿಗಳು ಬಂದರು. ಆದರೂ ಆಕೆ ಅಲ್ಲಿಂದ ಕದಲಲಿಲ್ಲ. ನೀರು ಮೇಲೇರತೊಡಗಿತು. ವೃದ್ಧೆ ಮನೆಯ ಮಾಡಿಯನ್ನು ಏರಿದಳು. ವೃದ್ಧೆಯ ರಕ್ಷಣೆಗೆ ಒಂದು ದೋಣಿ ಬಂತು. ದೋಣಿಯಲ್ಲಿದ್ದವನು ದೋಣಿಯನ್ನು ಹತ್ತುವಂತೆ ಎಷ್ಟು ಕೇಳಿಕೊಂಡರೂ ಆಕೆ ದೋಣಿಯನ್ನು ಹತ್ತಲಿಲ್ಲ. ದೇವರು ಹಿಂದೆಯೂ ಸಹಾಯ ಮಾಡಿದ್ದ, ಈಗಲೂ ಮಾಡುತ್ತಾನೆ. ನಾನು ಇಲ್ಲಿಯೇ ಇರುತ್ತೇನೆ, ನೀನು ಹೋಗು ಎಂದು ಹೇಳಿ ದೋಣಿ ಏರಲು ನಿರಾಕರಿಸಿದಳು. ನೀರು ಮತ್ತು ಏರಿತು. ವೃದ್ಧೆ ಮನೆಯ ಛಾವಣಿ ಏರಿದಳು. ಆಗ ವೃದ್ಧೆಯನ್ನು ಅಲ್ಲಿಂದ ಕರೆದೊಯ್ಯಲು ಒಂದು ಹೆಲಿಕಾಪ್ಟರ್ ಬಂತು. ಬೇಗ ಹತ್ತು, ಇಲ್ಲದಿದ್ದಲ್ಲಿ ನೀರಿನಲ್ಲಿ ಮುಳುಗಿ ಹೋಗುವೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳುವೆ ಎಂದು ಪೈಲಟ್ ಕೂಗಿ ಹೇಳಿದರು. ತನ್ನ ಹಠಬಿಡದ ಆಕೆ ನೀರಿನಲ್ಲಿ ಮುಳುಗೇ ಹೋದಳು. ಪರಲೋಕಕ್ಕೆ ಹೋಗುವಾಗ ವೃದ್ಧೆ ದೇವರನ್ನು ಕೇಳಿದಳು, ದೇವರೇ, ನಿನ್ನನ್ನೇ ನಂಬಿಕೊಂಡಿದ್ದ ನನ್ನನ್ನು ನೀನೇಕೆ ಇಂದು ರಕ್ಷಿಸಲಿಲ್ಲ? ಇದು ನೀನು ನನಗೆ ಮಾಡಿದ ಮೋಸವಲ್ಲವೇ? ನಂಬಿಕೆ ದ್ರೋಹವಲ್ಲವೇ? ದೇವರು ಹೇಳಿದ, ನಾನೆಲ್ಲಿ ಮೋಸ ಮಾಡಿದೆ? ನಾನು ಯಾರಿಗೂ ಮೋಸ ಮಾಡುವುದಿಲ್ಲ. ನಿನ್ನನ್ನು ರಕ್ಷಿಸಲು ರಕ್ಷಣಾ ಪಡೆಯವರನ್ನು ಕಳಿಸಿದ್ದೆ, ನೀನು ನಿರಾಕರಿಸಿದೆ. ದೋಣಿಯನ್ನು ಕಳಿಸಿದೆ, ಆಗಲೂ ನಿರಾಕರಿಸಿದೆ. ಒಂದು ಹೆಲಿಕಾಪ್ಟರನ್ನು ಕಳಿಸಿದೆ, ಆಗಲೂ ನೀನು ನಿರಾಕರಿಸಿದೆ. ಅಂದ ಮೇಲೆ ತಪ್ಪು ನಿನ್ನದೇ ಅಲ್ಲವೇ? ಹೌದು ದೇವ, ತಪ್ಪು ನನ್ನದೇ. ನನ್ನ ರಕ್ಷಣೆಗಾಗಿ ಯಾವ್ಯಾವುದೋ ರೂಪದಲ್ಲಿ ಬಂದು ನೀನು ನಿನ್ನ ಕರ್ತವ್ಯವನ್ನು ಮಾಡಿದೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದ ನಾನು ನನ್ನ ಕರ್ತವ್ಯವನ್ನು ಮಾಡದೆ ತಪ್ಪು ಮಾಡಿದೆ ಎಂದಳು. ಕೇವಲ ನಂಬಿಕೆ ಇದ್ದರೆ ಸಾಲದು, ಅದರ ಜೊತೆಗೆ ಪ್ರಯತ್ನವೂ ಬೇಕು. ಪ್ರಯತ್ನವಿಲ್ಲದ ನಂಬಿಕೆಯಿಂದ ಪ್ರಯೋಜನವಿಲ್ಲ. ಒಳ್ಳೆಯ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇಡುವುದು ಎಷ್ಟು ಮುಖ್ಯವೋ, ಕುರುಡು ನಂಬಿಕೆ, ಮೂಢನಂಬಿಕೆ, ಅಪನಂಬಿಕೆಯನ್ನು ತೊರೆದು ತಮ್ಮ ಪ್ರಯತ್ನವನ್ನು ಮುಂದುವರಿಸುವುದು ಅಷ್ಟೇ ಮುಖ್ಯ. ಒಳ್ಳೆಯ ವಿಷಯ ಹಂಚಿ ಸದ್ಗತಿ ಪಡೆಯಿರಿ. ಅನೇಕ ಶಾಸ್ತ್ರ ಗ್ರಂಥಗಳನ್ನು ಓದಿ ಸಕಲ ವಿದ್ಯಾ ಪಾರಂಗತರಾಗಿದ್ದ ಒಬ್ಬ ಮಹಾನ್ ಸಂತನಿದ್ದ. ಅಪಾರ ಜ್ಞಾನವನ್ನು ಗಳಿಸಿದ್ದ ಅವನು ಲೌಕಿಕ ವ್ಯವಹಾರಗಳಿಂದ ದೂರವಿದ್ದು ಸದಾ ದೇವರ ಪೂಜೆ, ಪ್ರಾರ್ಥನೆ, ಜಪತಪಗಳಲ್ಲಿ ಮಗ್ನರಾಗುತ್ತಿದ್ದ. ಇವೆಲ್ಲವೂ ಸದ್ಗತಿಗೆ ದಾರಿ ಮಾಡಿಕೊಡುತ್ತವೆ ಎಂದು ಬಲವಾಗಿ ನಂಬಿದ್ದ. ಒಂದು ದಿನ ದೇವರ ಪೂಜೆಯಲ್ಲಿ ತೊಡಗಿದ್ದಾಗಲೇ ದೈವಾಧೀನನಾದ. ಅವನನ್ನು ಚಿತ್ರಗುಪ್ತನ ಬಳಿಗೆ ಒಯ್ಯಲಾಯಿತು. ಅವನ ದಿನಚರಿಗಳನ್ನು, ಆಧ್ಯಾತ್ಮಿಕ ಸಾಧನೆಗಳನ್ನು ಕೇಳಿದ ಚಿತ್ರಗುಪ್ತ, ಈತ ಗಳಿಸಿರುವ ಪುಣ್ಯದ ಫಲದಿಂದಾಗಿ ಮತ್ತೆ ಮಾನವನಾಗಿ ಜನ್ಮ ತಾಳಲಿ ಎಂದು ಹೇಳಿದ. ಚಿತ್ರಗುಪ್ತನ ಮಾತನ್ನು ಒಪ್ಪದ ಸಂತ ತನ್ನ ತ್ಯಾಗ, ತಪಸ್ಸು, ಭಕ್ತಿ, ಪಾಂಡಿತ್ಯ ಅಪಾರವಾದುದು. ಅದಕ್ಕೆ ಸದ್ಗತಿಯನ್ನು ಕೊಡುವುದನ್ನು ಬಿಟ್ಟು ಪುನರ್ಜನ್ಮ ನೀಡುತ್ತಿರುವೆಯಲ್ಲ, ನನಗೆ ಅದು ಬೇಡವೇ ಬೇಡ, ಸದ್ಗತಿಯನ್ನು ಕೊಡು ಎಂದ. ಚಿತ್ರಗುಪ್ತ ಎಷ್ಟು ಹೇಳಿದರೂ ಸಂತ ತನ್ನ ಪಟ್ಟು ಬಿಡಲಿಲ್ಲ. ಈ ಬಗ್ಗೆ ವಾದ ವಿವಾದಗಳುಂಟಾಯಿತು. ಆದರೂ ಪ್ರಯೋಜನವಾಗದಿದ್ದಾಗ ವಿವಾದವನ್ನು ಯಮಧರ್ಮನ ಬಳಿಗೆ ಕೊಂಡೊಯ್ಯಲಾಯಿತು. ಇಬ್ಬರ ವಾದವಿವಾದಗಳನ್ನು ಆಲಿಸಿದ ಯಮಧರ್ಮ, ಮಹಾತ್ಮರೇ, ನೀವು ನಿಮ್ಮ ಜೀವನವನ್ನು ತಪಸ್ಸಿನ ಮೂಲಕ ಸಾರ್ಥಕಪಡಿಸಿ ಕೊಂಡಿರುವಿರಿ ಅಲ್ಲವೇ ಎಂದು ಕೇಳಿದ. ಹೌದು ಯಮಧರ್ಮ, ಅದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ ಎಂದ ಸಂತ. ನೀವು ಸತ್ಯನಿಷ್ಠರಾಗಿದ್ದಿರಿ, ಯಾರ ತಂಟೆಗೂ ಹೋಗದೆ ನೀವಾಯಿತು ನಿಮ್ಮ ಜಪತಪಗಳಾಯ ಇದ್ದೀರಿ. ಶಾಸ್ತ್ರಗ್ರಂಥಗಳನ್ನು ಓದಿ ಅಪಾರ ಜ್ಞಾನ, ತಿಳಿವಳಿಕೆ ಗಳಿಸಿ ಕೊಂಡಿರುವಿರಿ ಅಲ್ಲವೇ ಎಂದು ಕೇಳಿದ ಯಮಧರ್ಮ. ಹೌದು ಯಮಧರ್ಮ ಎಂದ ಸಂತ. ನೀವು ಕಲಿತ ಜ್ಞಾನ ಮತ್ತು ಸಾಧನೆಯನ್ನು ಯಾರಿಗಾದರೂ ಹಂಚುವ ಪ್ರಯತ್ನ ಮಾಡಿದಿರಾ? ಇತರರಿಗೆ ಪ್ರೇರಣೆ ನೀಡಿದಿರಾ? ನಿಮ್ಮಲ್ಲಿದ್ದ ಒಳ್ಳೆಯ ಆಲೋಚನೆಗಳನ್ನು ಬೆಳಕಿಗೆ ತಂದು ಅದರಿಂದ ಬೇರೆಯವರಿಗೆ ಲಾಭವಾಗುವಂತೆ ಮಾಡಿದಿರಾ? ಮನುಷ್ಯ ಕೇವಲ ತನಗಾಗಿ ಬದುಕದೆ ತನ್ನ ಸುತ್ತಲ ಜನರಿಗೂ ಒಳಿತಾಗುವಂತೆ ಬದುಕಬೇಕು. ವ್ಯಾಪಕತೆಯನ್ನು ಹೊಂದಿರುವ ಜೀವ ತಾನು ಆನಂದವನ್ನು ಅನುಭವಿಸುವುದಲ್ಲದೆ ಇತರರಿಗೂ ಆನಂದವನ್ನು ನೀಡುತ್ತದೆ ಎಂಬುದರ ಬಗ್ಗೆ ಎಂದಾದರೂ ಯೋಚಿಸಿದಿರಾ ಎಂದು ಯಮಧರ್ಮ ಮರುಪ್ರಶ್ನೆ ಹಾಕಿದ. ಇಲ್ಲ ಯಮಧರ್ಮ, ಅದರ ಕಲ್ಪನೆಯೂ ನನಗೆ ಬರಲಿಲ್ಲ ಎಂದ ಸಂತ. ನೋಡಿದಿರಾ, ನಿಮ್ಮ ಪ್ರತಿಯೊಂದು ಸಾಧನೆಯಲ್ಲೂ ಸ್ವಾರ್ಥವೇ ತುಂಬಿತ್ತು. ಅದಿಲ್ಲದಿದ್ದರೆ ನೀವು ನಿಮ್ಮ ಆಲೋಚನೆಯನ್ನು ಪರೋಪಕಾರದ ಕಡೆಗೂ ಹರಿಸುತ್ತಿದ್ದಿರಿ. ಆಗ ನಿಮ್ಮ ಪುಣ್ಯದ ಪಾಲು ಇನ್ನೂ ಹೆಚ್ಚುತ್ತಿತ್ತು, ಸದ್ಗತಿಯೂ ಲಭಿಸುತ್ತಿತ್ತು. ಆದರೆ ನೀವು ಹಾಗೆ ಮಾಡಲಿಲ್ಲವಲ್ಲ. ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ಸುಂಕ ಕೇಳುತ್ತಾನೆಯೇ? ಹರಿಯುವ ನದಿ ತಾನೇ ನೀರನ್ನು ಕುಡಿಯುತ್ತದೆಯೇ? ತಿನ್ನಲು ಹಣ್ಣು ಕೊಡುವ ಮರಕ್ಕೆ ಹಣ್ಣಿನ ರುಚಿ ತಿಳಿದಿರುತ್ತದೆಯೇ?
ಕೊಡುವುದಷ್ಟೇ ಅವುಗಳ ಧರ್ಮವಲ್ಲವೇ? ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದ ನಿಸರ್ಗದ ಮಡಿಲಲ್ಲಿ ಬೆಳೆಯುವ ಮನುಷ್ಯನಿಗೆ ಇದೆಲ್ಲ ಅರ್ಥವಾಗಬೇಕಲ್ಲವೇ? ಇರುವ ಸ್ವಲ್ಪ ಸಮಯದಲ್ಲಿ ಪರೋಪಕಾರಿಯಾಗಿ ಬಾಳಬೇಕಲ್ಲವೇ? ಎಂದು ಹೇಳಿದ. ಯಮಧರ್ಮ. ಹೌದು ಯಮಧರ್ಮ, ನಿನ್ನ ಮಾತುಗಳಿಂದ ನನ್ನ ಕಣ್ಣು ತೆರೆಯಿತು. ಪ್ರೀತಿ ಇದ್ದರೆ ಹಂಚಬೇಕು. ಕರುಣೆ ಇದ್ದರೆ ತೋರಿಸಬೇಕು. ಗುರಿ ಇದ್ದರೆ ಸಾಧಿಸಬೇಕು. ಜ್ಞಾನವಿದ್ದರೆ ಉಪಯೋಗಿಸಬೇಕು. ಇವೆಲ್ಲ ಅಮೂಲ್ಯವಾದ ಸಂಪತ್ತು. ಇವುಗಳ ಸದ್ವಿನಿಯೋಗ ಮಾಡಬೇಕೇ ಹೊರತು ಸಾಯುವಾಗ ನಮ್ಮೊಂದಿಗೆ ಕೊಂಡೊಯ್ಯಬಾರದು. ಹಾಗೆ ಮಾಡಿದರೆ ಒಂದೋ ಅವು ಮಣ್ಣಿನಲ್ಲಿ ಹೂತು ಹೋಗುತ್ತವೆ, ಇಲ್ಲವೇ ಸುಟ್ಟು ಬೂದಿಯಾಗುತ್ತವೆ. ಇದರಿಂದ ಬಂದ ಭಾಗ್ಯವಾದರೂ ಏನು? ಸಾಯುವಾಗ ಖಾಲಿಯಾಗಿ ಸಾಯಬೇಕು ಎಂಬುದು ನನಗೀಗ ಮನವರಿಕೆಯಾಯಿತು. ಹೋದ ಜನ್ಮದಲ್ಲಿ ಮಾಡಲಾಗಲಿಲ್ಲ, ಮುಂದಿನ ಜನ್ಮದಲ್ಲಾದರೂ ಮಾಡುತ್ತೇನೆ. ಚಿತ್ರಗುಪ್ತರ ನಿರ್ಣಯವನ್ನು ಒಪ್ಪಿಕೊಳ್ಳುತ್ತೇನೆ ಎಂದ ಸಂತ. ಬದುಕಿರುವಾಗ ನಮ್ಮಲ್ಲಿರುವ ಒಳ್ಳೆಯದನ್ನು ಹಂಚದೆ ನಮ್ಮೊಂದಿಗೆ ಕೊಂಡೊಯ್ಯಬಾರದು. ಅವು ನಮ್ಮೊಂದಿಗೆ ಮಣ್ಣಿನಲ್ಲಿ ಹೂತು ಹೋಗುವುದಕ್ಕಿಂತ ಅಥವಾ ಸುಟ್ಟು ಬೂದಿಯಾಗುವುದಕ್ಕಿಂತ ಇರುವಾಗ ಹಂಚಿ. ಹೋಗುವಾಗ ಖಾಲಿಯಾಗಿ ಹೋಗುವುದರಲ್ಲಿಯೇ ಜೀವನದ ಸಾರ್ಥಕತೆ ಇರುವುದು.